ಗುಡ್ ಮಾರ್ನಿಂಗ್ ಗೆಳೆಯ. ಸೊ ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ನಾನ್ 4 ದಿನ ಇರಲಿಲ್ಲ, ಬಟ್ ಡೈಲಿ ಕಂಟಿನ್ಯೂ ಇರುತ್ತೆ. ನಿನ್ನೆ ಎಲ್ಲಿಗೆ ಎಂಡ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ತೆ. ಬಟ್ ಈಗ ಇವತ್ತು ಸಂಡೇ, ಸೊ ಫುಲ್ ಡೇ ಕೂತ್ಕೊಂಡು ಎಷ್ಟು ಮಾಡೋ. ಸ್ಯಾಟರ್ಡೆ ಐ ಥಿಂಕ್ ಕ್ಲಾಸ್ ಮಾಡಿದ್ದೆ ನಾನು, ಒಂದು ವಾರ ಇರ್ಲಿಲ್ಲ. ಸ್ಟಾರ್ಟ್ ಮಾಡೋ. ಜಾಸ್ತಿ ಅಂತ ಹೇಳೋದಲ್ಲ, ಇದನ್ನ ಎಂತಾರು ಮಾಡಿ ಫಿನಿಶ್ ಮಾಡ್ಕೆ. ಈಗ ಫುಲ್ 1 ಮಂತ್ ಹತ್ರ ಆಯ್ತು ನಾನು ಇದನ್ನ ಸ್ಟಾರ್ಟ್ ಮಾಡಿ. ಕಂಪ್ಲೀಟ್ ಮಾಡೋಕ್ ಆಗ್ತಿಲ್ಲ. ಅದೊಂದು ಫಿಯರ್ಗಿಂತ ಜಾಸ್ತಿ ಒಂದು ಕೊಟ್ಟ ಕೆಲ್ಸನ ಅವ್ರ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಒಂದು ಔಟ್ಪುಟ್ ತಂದ್ಕೊಳ್ಕೊಂಬುದೊಂದು ಇತ್ತು. ಹಂಗಾಗಿ ಸೊ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಯಾರು ಕೊಟ್ಟಿರ್ತಾರ ಅವ್ರದ್ದು, ಅದನ್ನ ಬೀಟ್ ಮಾಡಕ ಅದು ಚಾಲೆಂಜ್ ಮೈನ್. ಸೊ ಹಂಗಾಗಿ ಸ್ಟಾರ್ಟ್ ಮಾಡುವ. ತುಂಬಾ ಕೇರ್ಫುಲ್ ಮಾಡ್ತಿದ್ದೆ. ಶುರು ಮಾಡುವ. ಒಂದೊಂದು ಹಾರ್ಟ್ ಇದ ಮಾಡೆಲ್ ಮಾಡಲ್ಲ ಅದು ಇಲ್ಲ ರೀ. ಅವನೇ ಮೂರನೇ ಒಂದು, ಎಷ್ಟನೇ ಒಂದು ಹೇಳ, ಮೂರನೇ ಒಂದಿನ ಅವನಿಗೆ ಅದು ಅಣ್ಣಂದು ಗಡ್ಬಿಡೆ ಮಾಡ್ರೆ ಹೆಂಗ್ ಮಾಡಿ ಕೊಟ್ಟಿದ್ದ ಒಳ್ಳೆಯಲ್ಲ. ನಾನ್ ನಿನ್ನ ಮಾಡುದಿಲ್ಲ, ನಾವು ವಿಡಿಯೋ ಒಬ್ಬ ನಾಚ್ಕೊಂತಿದ್ದೆ. ಬಾರ ನಮ್ದು ಏರಿಯಾ ಡೌನ್ ಮಾರ. ಈಗ ಬಂದಿದ ಈ ಚಿತ್ರ 1 ವಾರ ಬೇಕಂತಿದ್ದ, ಮಿನಿಮಮ್ ಇನ್ನು ಕಂಪ್ಲೀಟ್ ಆಗ್ತದೆ. ನಾ ಇವತ್ತು ಸಾಯಂಕಾಲ ಕಂಪ್ಲೀಟ್ ಮಾಡ್ರೆ ಮಾಡುಗ ಚಾನ್ಸ್ ಇಲ್ಲ, ಹೇಳು ಚಾನ್ಸ್ ಇಲ್ಲ. ಮಾಡ್ರ ಎಂತ ಚಾಲೆಂಜ್ ಹೇಳು. ನೀನೆ ಚಾಲೆಂಜ್ ಮಾಡಿದ್ರೆ ನೀ ಎಂತ ಕೊಡ್ತೇವೆ, ಮಾಡ್ಲಾದ್ರೆ ಮಾಡ್ಲಾದ್ರೆ ಅಂತ ಕೊಡುದು. ಎಂತ ಬೇಕಾ ಎಂತ ಕೊಡ್ತೇವೆ. ನಂಗ ಐಡಿಯಾ ಇಲ್ಲ ಎಂತ ಕೊಡುದು ಮಾರೆ. ಫಿನಿಶ್ ಆಗ್ತಿಲ್ಲ ಬಿಡ, ನಂದೇ ಆಗ್ತದೆ ಒಂದು ಚಾಲೆಂಜ್. ಎಂತ ಕೊಡುದು ನೆಕ್ಸ್ಟ್ ವರ್ಷ ಫುಲ್ ಫಸ್ಟ್ ಪ್ರೈಸ್ ಒಪ್ಪಿಗೆ ಮಾಡೋದು ಮಾಡಿ ಬರ್ತೇವೆ. ನೆಕ್ಸ್ಟ್ ವರ್ಷ ಇಲ್ಲ, ಈಗ ನೆಕ್ಸ್ಟ್ ವರ್ಷ PSC ಮತ್ತೆಂತ ಆಯ್ತಾ. 1 ಪ್ಲೇಟ್ ಗೋಬಿ ಇವತ್ತು ಕಂಪ್ಲೀಟ್ ಆಯ್ತು, ನಾ ತಕೊಳ್ತೆ. ಕಂಪ್ಲೀಟ್ ಆಗಿ ನೀ ತಕೊಳ್ ಗೋಬಿ. ಡನ್, ಡೀಲ್ ಡನ್. ಶುರು ಮಾಡ. ಈಗ ಮಾತಾಡ್ಸೋಕಿಲ್ಲ ಮತ್ತೆ.
ಬಂದು ಗೊತ್ತಿಲ್ಲ 4 ಗಂಟೆ ಆಯ್ತಾ ಇಲ್ಲೇ ಇದ್ದ. ಬಟ್ ನಂದು ಕಂಪ್ಲೀಟ್ ಆಫರ್ ಇಲ್ಲ ಇವತ್ತು. ಒಂದು ಗೋಬಿ ಹೋಯ್ತಾ ಅಂದ್ರೆ ಒಬ್ಬನ್ ಖುಷಿಗ ಅವನಂತ ಡ್ರಾ ಮಾಡ್ತಿದ್ದ ಎಂತ ಗಾವ. ಈಗ ಸೊ ಹೊರಗಡೆ ಸ್ವಲ್ಪ ಹಾಪಕ್ಕಿತ್ತು, ಹಂಗಾಗಿ ನಾನು ಆಲ್ಮೋಸ್ಟ್ ಸೋತೆ ಆ ಚಾಲೆಂಜ್ ಎಲ್ಲ. ಆದ್ರೂ ಅಡ್ಡಿಲ್ಲ, ಚಾಲೆಂಜ್ ಹಾಕಿ ಸ್ವಲ್ಪ ಯೂಸ್ ಆಯ್ತು, ಸ್ವಲ್ಪ ಫಾಸ್ಟ್ ಆಯ್ತು ನಮ್ದು ಕೆಲಸ. ಈ ತರ ಚಾಲೆಂಜ್ ತಕಂತಿದ್ರೆ ಅಲ್ಲದಿಲ್ಲ ಸ್ವಲ್ಪ ಫಾಸ್ಟ್ ಆಯ್ತು. ಈಗ ಇಲ್ಲಿಗೆ ಇಷ್ಟೇ, ಇವತ್ತಿಗೆ ಇಷ್ಟೇ ಅಂತ ಹೇಳುದಿಲ್ಲ, ಯಾಕಂದ್ರೆ ನಾನು ಹೊರಗಡೆ ಹೋಗ್ತಿತ್ತು. ಹೋಗಿ ಬಂದ್ರ ಮೇಲೆ ಮತ್ತು ಕೂತ್ಕಂತೆ ಮಾಡೋಕೆ. ಇನ್ನೂ ಬ್ಲಾಗ್ ಮುಗಿಲ್ಲ, ಹಂಗೆ ರೀ ಮತ್ತೆ ಗೋಬಿ ತುಂಬಾ ಅದ ಫೀಲ್ ಇರ್ತ ಫೀಲ್. ನೀ ಹಿಂಗ್ ಮಾಡ್ರ ಆತಿಲ್ಲ, ಕಾಪಿ ಮಾಡ್ರ ಕಾಪಿ ಆತಿಲ್ಲ. ಅದು ಮಾಡೋತ್ತಿಗೆ ಒಂದು ಫೀಲ್ ಬೇಕು. ನಾನು ಅದು ಮಾಡೋತ್ತಿಗೆ ಎಷ್ಟು ಫೀಲ್ ಆಗಿ ಮಾಡಿದೆ ಗೊತ್ತಾ? ಇಲ್ಲದ್ನಲ್ಲ ಫಸ್ಟ್ ಬಂದ್ ನಿಂತಿದ, ಇಲ್ಲೇ ಇದ್ದೆ, ಇಲ್ಲೇ ಇದ್ನಲ್ಲ. ಈಗ ಎಂತ ಮಾಡ? ಗೋಬಿ ಇಲ್ಲೇ ತಿಂತ್ಯಾ? ಪಾರ್ಸಲ್ ಎಷ್ಟೊತ್ತಿ ಪಾರ್ಸಲ್? ಈಗಡೆ ಈಗಳ ಈಗ ವಾಪಸ್ ತಗೋದು. ಹಾ, ನಮ್ ಹುಡ್ಗಂಗ್ ಒಂದ್ ಪ್ಲೇಟ್ ಗೋಬಿ ಪಾರ್ಸಲ್ ಕೊಡಿ. ಚಾಲೆಂಜ್ ಹಾಕಿದ ಬಂತಲ್ಲ. ಒಂದ್ ಚಿತ್ರ ಬಿಡ್ತಿದ್ದೆ, ಅದ್ ಇವತ್ತು ಸಾಯಂಕಾಲದೊಳ ಮುಗಿಸ್ತೇ ಅಂದ. ನಾನು ಇವ ಆತಿಲ್ಲ ಅಂದ. 5 ಗೋಬಿ 5 ಒಳ್ಳೆ ಆಯ್ತಲ್ಲ ಹಾಕಿದ. ಫಸ್ಟೇ ಬಂದಿತ್ತು ಒಂದು ಪಾನಿಪುರಿ ತಗೊಂಡೋಗ. ಕಂಡ್ರಲ್ಲ, ಅಂತೂ ಚಾಲೆಂಜ್ ಸೋತೆ ಇವತ್ತಿನ ಮಟ್ಟಿಗೆ. ಆಗ್ಲಿಲ್ಲ, ಒಂದು ಸ್ವಲ್ಪ ಹೊರಗೆ ಹೋಗ್ತಿದ್ದ, ಹಂಗಾಗಿ. ಆದ್ರೂ ಚಾಲೆಂಜ್ ಇಂದ ಒಂದು ಲಾಭ ಅಂತಂದ್ರೆ ಸ್ವಲ್ಪ ಸ್ಪೀಡ್ ಆಯ್ತು ನಂದು ವರ್ಕ್. 15-20 ಹೊತ್ತಿದ್ದು ಸ್ವಲ್ಪ 60-70 ಹೊಪ್ಪಂಗಾಯ್ತು. ಸೊ ಆಲ್ಮೋಸ್ಟ್ ಇನ್ನು ಉಳಿದಿದ್ದು ನಾನೊಂದು 2-3 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೇ ಎಂಬುದು ಒಂದು ಹೋಪ್ ಇತ್ತು. ಬಟ್ ಇವಾಗ ಟೈಮ್ ಇತ್ತು ಇನ್ನು ಮಾಡೋಕೆ, ಬಟ್ ಇವಾಗ ಮಾಡೋಕೆ ಟೈಮ್ ಇದ್ರು ಆಗ್ತಿಲ್ಲ. ಎಂತಂದ್ರೆ ನಂಗೆ ಬೇರೆ ಇದಿತ್ತು, ಅಂತಂದ್ರೆ ಈ ವಿಡಿಯೋ ಎಡಿಟ್ ಮಾಡ್ಕೊ, ಇನ್ನೂ ಉಳಿದದ ವಿಡಿಯೋ ಎಡಿಟ್ ಮಾಡ್ಕೊ, ಡೈಲಿ ಬ್ಲಾಗ್ಸ್ ಇದಲ್ಲ, ಅದಾದ್ಮೇಲೆ ಮತ್ತೆ ನಂದು ಇನ್ನೊಂದು ಚಾನಲ್ಗೂ ಎಡಿಟ್ ಮಾಡ್ಕೊ ನಾನು. ಸೊ ಸುಮಾರು ಅದ್ರ ಮಧ್ಯೆ ಈಗ ಜಸ್ಟ್ ಇವಾಗಷ್ಟೇ ನಮ್ದು ಇನ್ನೊಂದು ಜಸ್ಟ್ ಈಚೆ ಏರಿಯಾದ ಅಂಕಲ್ ಒಬ್ರು ಕಾಲ್ ಮಾಡಿದ್ರು. ಅವರು 2-3 ತಿಂಗಳಿಂದ ಒಂದು ಆರ್ಡರ್ ಕೊಟ್ಟಿದ್ರು, ಮಾಡಿಕೊಡು ಫ್ರೀ ಇದ್ದಾಗಂತ. ಇವಾಗ ಕೇಳ್ತಿದ್ದಾರೆ ಯಾವಾಗ ಕೊಡ್ತೀಯ. ಸೊ ಇದ್ರ ನಡುವೆ ಮತ್ತೆ ನಂಗೆ ಇನ್ನು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಡಿಸೆಂಬರಲ್ಲಿ ಕಂಪ್ಲೀಟ್ ಮಾಡಕ್ 2 ಇದೆ ಆರ್ಡ್ರು. 2 ಆರ್ಡ್ರು ಪ್ಲಸ್ ಇದೊಂದು 3. ಅದಾದ್ಮೇಲೆ ಜನವರಿಗೆ ಮತ್ತೊಂದಿದೆ. ಕೆಲವೊಮ್ಮೆ ಬ್ಲ್ಯಾಂಕ್ ಆಗಿಬಿಡ್ತೀನಿ, ಎಂತ ಮಾಡೋದು ಅಂತ ಗೊತ್ತಾಗಲ್ಲ. ಆದ್ರೂ ಚಿಲ್ ಮಾಡೋದಷ್ಟೇ, ಗಮ್ಮತ್ ಮಾಡುವ. ಎಂತ ಆದ್ರೂ ಆಗೋ ಟೈಮಿಗೆ ಆಗ್ತಾ ಇರ್ಬೇಕಷ್ಟೇ. ಸೊ ಇವತ್ತಿಗಿಷ್ಟೇ. ಚಾಲೆಂಜ್ ಅಂತೂ ಸೋತಾಯ್ತು, ಬಟ್ ಮೈನ್ ಅಂತಂದ್ರೆ ಚಾಲೆಂಜ್ ಸೋತ್ರು ಪರವಾಗಿಲ್ಲ, ಬಟ್ ಕೆಲಸ ಸ್ಪೀಡ್ ಆಯ್ತು, ಬಟ್ ಕ್ಲೀನ್ ಆಯ್ತು. ಆ ಮೌಂಟೇನ್ಸ್ ಎಲ್ಲ ನೋಡಿ ಸ್ವಲ್ಪ ನನ್ಗೆ ಸ್ವಲ್ಪ ಶಾಕ್ ಆಗ್ತಿತ್ತು. ಅದು ಇದಕ್ಕೂ ಮುಂಚೆದು ಮೌಂಟೇನ್ಸ್ ಬೇಸ್ ಏನಿತ್ತು ಅದ್ರಲ್ಲಿ ನಂಗೆ ಡೌಟ್ ಇತ್ತು, ಆ ಕಲರ್ ಮ್ಯಾಚ್ ಮಾಡ್ತೀನ ಇಲ್ವಾ ಅಂತ. ಬಟ್ ಇವಾಗ ನೋಡಿ ಸ್ವಲ್ಪ ಏನೋ ಒಂದು ಜೀವ ಬಂದಂಗಿದೆ ಅದಕ್ಕೆ. ಮೈನ್ ಇರೋದು ಇಲ್ಲೇ. ಬಟ್ ಇದು ಎಲ್ಲದಕ್ಕೂ ಲಾಸ್ಟ್ ಇಟ್ಕೊಳ್ತೀನಿ ನಾನು, ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅದು. ಯಾಕಂದ್ರೆ ನಂಗೆ ಅದು ಇನ್ನೂ ಏನೋ ಒಂಥರ
ಹೇಳಕ್ಕಾಗಲ್ಲ ಅದು. So, ಸರಿ ಇವತ್ತಿಗೆ ಇಷ್ಟೇ. ಸಿಗ್ತೀನಿ ನಾಳೆಗೆ ಸೇಮ್ ಟೈಮಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿ. ಬಾಯ್ ಬಾಯ್.